ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈ ರಾಜ್ಯದ ವಿಷಯವಾಗಿ ನಮ್ಮ 82 ವರ್ಷದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಹೊರಟಿದ್ದಾರಂತೆ. ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗುವ ಲಕ್ಷಣಗಳು ಯಾರಿಗೂ ಇಲ್ವಂತೆ. ಯಾರು ಸಿದ್ದರಾಮಯ್ಯ ಹೇಳೋದು, ಬೇರೆ ಯಾರಿಗೂ ಆಗಲ್ವಂತೆ. ಕಾರಣ ಏನಪ್ಪ ಹಂಗಂತಂದರೆ ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅಂತೂ ಮುಖ್ಯಮಂತ್ರಿ ಆಗೋಕ್ಕೆ ಅನ್ಲಾಯಕು. ಯಾಕೆ ಹಿಂಗೆ ಹೇಳೋದು, ಏನಕ್ಕೋಸ್ಕರ ಹೇಳೋದು ಏನು ಅಂತ ಕೇಳಬೇಡಿ. ಯಾಕೆ ಹಂಗಂತಂದರೆ ತುಂಬ ತೀರಾ ಬುದ್ಧಿವಂತರಾದಂಥ ಸಿದ್ದರಾಮಯ್ಯನವರು ಈ ರೀತಿ ಆಲೋಚನೆ ಮಾಡ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಈ ಆಲೋಚನೆಯಲ್ಲಿ ಸಿದ್ದರಾಮಯ್ಯನವರು ಹೇಳ್ತಕ್ಕಂಥ ವಿಷಯ ತಗೊಂಡ್ರೆ ಯಾರು ಬೇಕಾದ್ರೂ ಆಗ್ಬೋದಂತೆ. ಆದರೆ ಯಾರು ಬೇಕಾದರೂ ಅಲ್ಲ, ಯಾರು ಆಗಿಲ್ಲ ಅಂದರೆ ಇದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲಿಲ್ಲ ಹಂಗಂದರೆ ನೀವು ಖರ್ಗೆ ಅವ್ರಿಗೆ ಮಾಡಿ. ಖರ್ಗೆ 82 ವರ್ಷ ವಯಸ್ಸು, ಅವರು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಅದಕ್ಕೆ ಶ್ರೀಶಾಂಜಲಿ ಹೇಳಿ ಇಲ್ಲಿ ನಮ್ಮ ರಾಜಕಾರಣಕ್ಕೆ ಬರಲಿ ಅಂತ ಸಿದ್ದರಾಮಯ್ಯನವರ ಆಸೆ ಇದು ಎಲ್ಲ. ಯಾಕೆಂದರೆ ಹಿಂದೆ ಎಲ್ಲ ಸಿದ್ದರಾಮಯ್ಯನಿಗ ಖರ್ಗೆನಿಗ ಬೆಂಗಳೂರಿಂದ ದಿಲ್ಲಿಗೆ ಓಡಿಸಿದ್ದೆ ಅವರೇ ಅಲ್ವಾ. ಅದಕ್ಕೆ ವಿರೋಧ ಪಕ್ಷ ನಾಯಕ ಆಗಿದ್ದಾಗ ಪಾಪ ಅವ್ರನಿಗ MP ಗೆ ಎಲೆಕ್ಷನಲ್ಲಿ ಗೆಲ್ಲಿಸ್ಬಿಟ್ಟು ಸೀದಾ ನೀನು ಡೆಲ್ಲಿಗೆ ನಡಿ ಅಂತ ಡೆಲ್ಲಿಗೆ ಕಳಿಸ್ಬಿಟ್ಟು ಇವ್ರೋಗಿ ವಿರೋಧ ಪಕ್ಷ ನಾಯಕನಾಗ ಕೂತ್ಕೊಂಡ್ಬಿಟ್ರು. ಆವತ್ತು ಕೂತ್ಕೊಂಡವ್ರು ಈಗ ಅವ್ರ ಕೈಗೆ ಕೊಡ್ತೀನಿ ಅಂತ ಹೇಳ್ತಾವ್ರೆ ಅಂತಂದರೆ ಎಂಥ ಸ್ಥಿತಿ ಬಂದಿದೆ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ. ಈ ಥರದ್ದೊಂದು ಸ್ಥಿತಿ ಬರ್ತದೆ ಅಂತ ನಾವು ಯಾರೂ ಊಹೆ ಮಾಡಿರಲಿಲ್ಲ. ಪರಮೇಶ್ವರ್ ಹೇಳೋದು, ಮಲ್ಲಿಕಾರ್ಜುನ್ ಖರ್ಗೆ ಆದರೆ ನಾನು ಯಾವುದೇ ರೀತಿಯಾದ ತೊಂದರೆಗಳು ಮತ್ತು ಯಾವುದೂ ಮಾಡಲ್ಲ, ನಾನು ಸ್ವಾಗತಿಸ್ತೀನಿ. ಪರಮೇಶ್ವರ್ ಹೇಳೋದು. ಬಸವರಾಜ ರಾಯರೆಡ್ಡಿ ಹೇಳೋದು, ನಾವೆಲ್ಲ ಹೋಗಿ ಮಾತಾಡ್ಕೊಂಡು ಬಂದಿದ್ದೀವಿ, ಮುಂದಿನ ಮುಖ್ಯಮಂತ್ರಿ ಅವರೇ ಹೆಂಗಂತ ಅವರೇ ಹೇಳೋದು. ಸತೀಶ್ ಜಾರಕಿಹೊಳಿನೂ ಹಂಗೆ ಹೇಳೋದು. ಆದರೆ ಇನ್ನು ಬಾಕಿಯವ್ರು ಯಾರೂ ಇಲ್ವಾ, ಲಾಯಕೇ ಇಲ್ವಾ ಮುಖ್ಯಮಂತ್ರಿ ಆಗೋಕ್ಕೆ? ಅಲ್ಲ ರೀ, ಎಲ್ಲ ಕುಂಟ್ಕೊಂಡು ಓಡಾಡೋ ಮನ್ಸನೇ ಬೇಕಾ ನಿಮಗೆ? ಸಿದ್ದರಾಮಯ್ಯ ಒಂಥರ ಕುಂಟ್ಕೊಂಡು ಓಡಾಡ್ತಾ ಇದ್ದ, ಆ ಕುಂಟನ್ನು ತೆಗೆದು ಇನ್ನೊಂದು ಕುಂಟನ್ನು ಕೂರಿಸ್ತಾ ಇದ್ದೀರಾ. ಇದು ಹೆಂಗೈತೆ ನೋಡಿ ಅಲ್ವಾ. ನೆಕ್ಸ್ಟ್ ಏನು ಇನ್ನೊಂದು 6 ತಿಂಗಳಲ್ಲ 3 ತಿಂಗಳಲ್ಲ ವೀಲ್ ಚೇರ್ ಹಿಡ್ಕೊತಾರೆ. ಯಾರು? ಖರ್ಗೆ ಅವರು ವೀಲ್ ಚೇರಲ್ಲಿ ತಳ್ಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿ ವೀಲ್ ಚೇರಲ್ಲಿ ತಿರುಗಾಡ್ತಾವ್ರೆ ಅಂತ ಹೇಳ್ಬೇಕು ನಾವು. ಅಂಥ ಸ್ಟೇಜಿಗೆ ಬಂದಿದ್ದೀವಿ ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಲೀಡ್ರುಗಳು. ಏನ್ರಿ ಒಂದು ಅದಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗತ್ತು ಗೈರು ಏನು ಇಲ್ವಾ? ಯಾರೋ ಒಬ್ರು ಆಗ್ರಪ್ಪ, ಅದಕ್ಕೆ ಯಾಕೆ ನೀವು ಅವನಾಗೋದು ಬೇಡ ಇವನಾಗೋದು ಬೇಡ? ಏನು ಡಿ ಕೆ ಶಿವಕುಮಾರ್ ಏನೋ ಇವರಲ್ವ ಅವರು ಮುಸ್ಲಿಮ್ನವ್ರನ್ನೆಲ್ಲ ಬ್ರದರ್ ಅಂತವ್ರೆ, ಅಂದರೆ ಬಾಂಬ್ ಹಾಕೋರು. ಅದರಲ್ಲಿ ಇವರು ಒಬ್ಬರು ಬಾಂಬ್ ಹಾಕ್ಬಿಡ್ತಾರೆ. ಇವರೇನಾದ್ರು ಮುಖ್ಯಮಂತ್ರಿ ಆದರೆ ಯಾರಿಗೆ? ಸಿದ್ದರಾಮಯ್ಯನಿಗೆ ಹಾಕ್ಬಿಡ್ಬೋದು ನೇರ ಡೈರೆಕ್ಟು ಅಲ್ವಾ. ಎಂಥ ವಿಷಯಗಳು, ಯಾವ ವಿಚಾರ ಇಟ್ಕೊಂಡು ಯಾವಾಗ ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅನ್ನೋದು ಆಲೋಚನೆಯೂ ಕೂಡ ಇಲ್ಲ. ಅರ್ಥ ಆಯ್ತಾ? ಮತ್ತು ನಮ್ಮ ರಾಜ್ಯದ ಬೈ ಎಲೆಕ್ಷನ್ದು 2 ಸೀಟು ನಾಳೆ ಕೌಂಟಿಂಗ್ ನಡೀತದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದು. ಮತ್ತು ಪಂಚರಾಜ್ಯಗಳ ಎಲೆಕ್ಷನ್ದು ಕೂಡ ನಾಳೆನೇ ಕೌಂಟಿಂಗ್ ನಡೀತದೆ. ಪಂಚರಾಜ್ಯ ಎಲೆಕ್ಷನ್ನಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ಇದು ಎಲ್ಲ ಬಿ ಜೆ ಪಿ ಅಂತ ಹೇಳ್ತಾವ್ರೆ. ಎಷ್ಟು ಮಟ್ಟಿಗೆ ಅದು ಸುಳ್ಳಾಗುತ್ತೋ ಇಲ್ಲ ನಿಜ ಆಗುತ್ತೋ ಗೊತ್ತಿಲ್ಲ. ಅರ್ಥ ಆಯ್ತಾ? ಕಾಂಗ್ರೆಸ್ಗೆ ಇದರಿಂದ ಉನ್ನತಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಮತ್ತು ಇವರು ನಮ್ಮ ಮಮತಾ ಬ್ಯಾನರ್ಜಿಯವರು ಕೋರ್ಟ್ಗೆ ಹೋಗಿದ್ರು. ಏನಂತ? ಯಾವುದೇ ಕಾರಣಕ್ಕೆ ನಮ್ಮ ಇದನ್ನೀಗ ಸೆಂಟ್ರಲ್ ಗೌರ್ಮೆಂಟಿನ ಅಧಿಕಾರಿಗಳು ಇರಬಾರ್ದು ಕೌಂಟಿಂಗಲ್ಲಿ, ಅವ್ರನ್ನೀಗ ಹೊರತೆಗ್ದಾಕಿ ಕಳಿಸಿ ನಮ್ಮ ರಾಜ್ಯದವ್ರನ್ನೇ ಮಾಡಿ ಹಂಗಂತ. ಯಾಕೆ ಹಂಗಂತ ಕೇಳಿದ್ದಕ್ಕೆ ಅವರು ಪ್ರಭಾವಿತರಾಗಿ, ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರಭಾವಿತರಾಗಿ ಅವ್ರ ಪರವಾಗಿ ಅವರು ಇದನ್ನು ಕೊಡ್ತಾರೆ, ಡಿಸಿಷನ್ ಕೊಡ್ತಾರೆ, ಹಂಗಾಗಿ ಕೊಡಿ ಅಂತ. ಅದಕ್ಕೆ ಹೈಕೋರ್ಟು ಹೇಳ್ತು ಆಗಲ್ಲ, ಕೊಡೋಕ್ಕಾಗಲ್ಲ ಅಂತು. ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟಲ್ಲೂ ಮಮತಾ ಬ್ಯಾನರ್ಜಿಗೆ ಮುಖಭಂಗ ಆಯಿತು.
ಕೇಸೇ ವಜಾ ಮಾಡಿಬಿಟ್ರು. ಮಮತಾ ಬ್ಯಾನರ್ಜಿಗೆ. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ಮೊದಲಿಂದನೂ ಹಿಂದೂ ಮುಸ್ಲಿಂ ಅಂತ ಮಾಡಿಬಿಟ್ಟು ಯಾವುದು ಪಶ್ಚಿಮ ಬಂಗಾಳನೀಗ ನಮ್ಮ ರಾಜ್ಯದಿಂದ ಹಿಂದೂಗಳನ್ನೆಲ್ಲ ಓಡಿಸ್ತಾ ಇದ್ದಂಥ ದಿನ ಆಗಿತ್ತು. ಅದನ್ನು ಮರ್ತುಬಿಟ್ಟಿದ್ದಾರೆ ಬ್ಯಾನರ್ಜಿಯವರು. ಅದನ್ನು ಮರ್ತುಬಿಟ್ಟು ಈಗ ನಾವು ಮಾಡ್ತಕ್ಕಂಥ ಕೆಲಸನೇ ಸರಿ ಹಿಂಗಂತ ಹೇಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿಯವರು. ಆದರೆ ಕೋರ್ಟು ಅದನ್ನು ಯಾವುದನ್ನು ಒಪ್ಕೋತಾ ಇಲ್ಲ. ಮತ್ತು ನಮ್ಮ ರಾಹುಲ್ ಗಾಂಧಿಯವರು ಹೇಳ್ಬಿಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ BJPನೇ ಜಾಸ್ತಿ ಗೆಲ್ಲೋದು ಅಂತ ಹೇಳಿದ್ದಾರೆ ಅವರು. ಮತ್ತು ಅವರೆಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಸುದ್ದಿ ಬರ್ತದೆ, ಯಾರೋ ಒಬ್ಬ ಹಾಕ್ಬಿಡ್ತಾರೆ ಅವ್ರ ವಿಷಯನೀಗ. ಅದೇನೋ ಅದು ಒಂಥರ ಮಾರುವೇಷದಿಂದ ಬಂದು ದಿಢೀರ್ನ ಹಾಕ್ದಂಗೆ. ನಮ್ಮ ಇವ್ರಿಗೆ ಮಾತ್ರ, ಯಾರಿಗೆ, DK ಶಿವಕುಮಾರ್ಗೆ ಮತ್ತು ಮುಖ್ಯಮಂತ್ರಿ ಈ ಸಿದ್ದರಾಮಯ್ಯನಿಗೆ ಮಾತ್ರ ಡೇಟ್ ಸಿಗ್ತಾಯಿಲ್ಲ. ಯಾರ್ದು? ರಾಹುಲ್ದು. ಯಾಕೆ ಸಿಗ್ತಾಯಿಲ್ಲ? ಏನಕ್ಕೋಸ್ಕರ ಸಿಗ್ತಾಯಿಲ್ಲ? ಯಾಕೆ ಇವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಇವರು ಅನ್ನೋದು DK ಶಿವಕುಮಾರ್ ಅವ್ರಿಗೆ 1000 ಕ್ವಶ್ಚನ್ ಆಗ್ಬಿಟ್ಟೈತೆ. ಯಾವ ರೀತಿ ನಾನು ಇವ್ರ ಹತ್ರ ಸರ್ವ್ ಮಾಡ್ಕೊಂಡು ಹೋಗಬೇಕು, ಯಾವ ರೀತಿ ಮಾತಾಡಬೇಕು ಅಂತ ಅನ್ನೋದೇ ಪಾಪ DK ಶಿವಕುಮಾರ್ಗೆ ದಿವಸ ಜಿಗುಪ್ಸೆ ಜಾಸ್ತಿ ಆಗ್ಬಿಟ್ಟಿದೆ. 15ನೇ ತಾರೀಕು ತನ್ನ ಹುಟ್ಟದ ದಿವಸನಾದ್ರೂ ಮಾಡ್ಕೊಳ್ಳೋಣ ಮುಖ್ಯಮಂತ್ರಿ, ಮತ್ತು ನನಗೆ ಒಂದು ಕೊಡುಗೆ ಆಗುತ್ತೆ ಹಂಗಂತ ಅಂದ್ಕೊಂಡು ಭಾಳ ಇದಾಗಿದ್ದರು. ಆದರೆ ಅದು ಫೇಲ್ ಆಗಿಬಿಟ್ಟಿದೆ. ಈಗ ನೋಡಬೇಕು ಕಾದು, ನಾಳೆಗೆ ರಿಸಲ್ಟು. 5 ರಾಜ್ಯದ ಎಲೆಕ್ಷನಲ್ಲಿ ಇವರು ಹೋಗಿ ತಗೊಂಡಿದ್ದಂಥ ಅಸ್ಸಾಮು ಎಷ್ಟು ಮಟ್ಟಿಗೆ ಗೆಲ್ತಿದೆ ಅಂತ. ಅಸ್ಸಾಮಲ್ಲಿ ಇವರು ಯಾರ್ದು DK ಶಿವಕುಮಾರ್ದು ಏನು ಬೆಳೆ ಬೇಯಲ್ಲ ಅಂತ ಗೊತ್ತಾಗೋಗಿದೆ ಮೊದಲೇ. ಮತ್ತು ಯಾವುದು ಪುದುಚೇರಿನಲ್ಲೂ ಅಷ್ಟೇ NDA ಬರ್ತದೆ ಅಂತ ಹೇಳ್ತಾವ್ರೆ. ಕೇರಳದಲ್ಲಿ ಒಂದು ಚೂರು ಯಾವುದು ಅದೇನೋ LDF UDF ಅಂತ ಅಂತಾರೆ, ಹಂಗೆ ಕಾಂಗ್ರೆಸ್ ಸಪೋರ್ಟಿವ್ ಆಗಿರ್ತಕ್ಕಂಥ ಪಕ್ಷ ಬರುತ್ತೆ ಅಂತ ಸ್ವಲ್ಪ ಖುಷಿಯಾಗಿದ್ದಾರೆ. ತಮಿಳ್ನಾಡಲ್ಲಿ DMK ಪಕ್ಷ, ಅಲ್ಲೂ ಅಷ್ಟೇ ಕಾಂಗ್ರೆಸ್ಸೇ ಸಪೋರ್ಟ್ ಮಾಡಿರೋದು. ಆದರೆ ಅದು ಅಷ್ಟು ಗ್ಯಾರಂಟಿ ಇಲ್ಲ. 3 ಪಾರ್ಟಿಗಳು, ಯಾವುದು DMK, AIDMK, DMK ಮತ್ತು DMK ಮತ್ತು TVS, 3 ಪಕ್ಷಗಳು 3 ಭಾಗವಾಗಿ ಓಟ್ನಿಗೆ ವಿಂಗಡಣೆ ಮಾಡ್ಕೋತಾರೆ. ಈ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ಒಂದು ಪಕ್ಷಕ್ಕೆ ಗೆಲುವು ಇಲ್ಲ. ಇವರು ಏನಾದರೂ ಮುಂದೆ ರಾಜಭಾರ ಮಾಡಬೇಕು ಅಂದರೆ TVSನಿಗೆ ಸೇರಿಸ್ಕೊಂಡು ಮಾಡಬೇಕು. DMKನೂ ಅಷ್ಟೇ, DMKನೂ ಅಷ್ಟೇ. TVS ಇಲ್ಲದೆ ಸರ್ಕಾರ ರಚನೆ ಮಾಡೋದಕ್ಕೆ ಆಗೋದಿಲ್ಲ. ಇದು ಸ್ವತಃ ಸಿದ್ಧ. ಕಾರಣ ಏನು ಅಂದರೆ ಇವರ ಕೋತ್ಬಿಲ್ಲಿ ಆಟಗಳು. ಇವ್ರಿಗೆಲ್ಲರಿಗೂ ಜನರಿಗೆ 5,000 ಸಾವಿರ ಕೊಟ್ಟಿದ್ದ ಪಾಪ DMK ಅವರು. ಆ DMK ಅವರು 5,000 ಸಾವಿರ ಕೊಟ್ಟರೆ ಜನ ಏನು ಮಾಡ್ತಿದ್ದಾರೆ, ಎರಡಕ್ಕೂ ಊಟ ಹಾಕ್ಬಿಟ್ಟವ್ರೆ. ಒಂದು ಓಟು ಯಾರಿಗೆ ಜಯಲಲಿತಾಗೆ, ಒಂದು ಓಟು DMKಗೆ, ನನಗೆ ಗೊತ್ತಾದಾಗೆ. ಅದರಿಂದ ಏನಾಗಿದೆ ಗೊತ್ತಾ, ಇನ್ನೊಂದು ಓಟು ಅವ್ರ ಮನೆಯಲ್ಲಿ 3 ಜನ ಅವರಿದ್ರೆ 3 ಜನಕ್ಕೂ ಒಂದೊಂದು ಓಟು ಯಾರಿಗೆ, TVSಗೆ. ಹಿಂಗಾಗಿ ಓಟ್ ಎಲ್ಲ ಛಿದ್ರ ಆಗೋಗಿದೆ. ಒಂದೇ ಕಡೆ ಪಕ್ಷಕ್ಕೆ ಯಾವುದಕ್ಕೂ ಸಪೋರ್ಟು ಸಿಗೋದಿಲ್ಲ ಅಂತ ಗೊತ್ತಾಗಿದೆ. ಇಷ್ಟು ಕಾರ್ಯಕ್ರಮ ನಡೆದಿದೆ. ಇದರಲ್ಲಿ ಮತ್ತೆ ಇವರು ಚಿಕ್ಕಮಂಗ್ಳೂರಲ್ಲಿ ಒಂದು BJP ಮತ್ತು ಕಾಂಗ್ರೆಸ್ದು ಏನೋ ಮತ ಎಣಿಕೆ ನಡೀತಂತೆ. ಆ ಮತ ಎಣಿಕೆಯಲ್ಲಿ BJPಯವರು ಮತ್ತು ಸರ್ಕಾರಿ ಅಧಿಕಾರಿಗಳು ಟ್ಯಾಂಪ್ರಿಂಗ್ ಮಾಡಿದ್ದಾರೆ ವೋಟಿಗೆ ಹಂಗಂತ ವಾದ ವಿವಾದಗಳು ನಡೀತಾ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ. ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿನೇ ಗೆದ್ದ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಇನ್ನೂ ಅನೌನ್ಸ್ ಆಗಿಲ್ಲ ನಾನು ಕೇಳಿದಂಥ ಸಮಯದಲ್ಲಿ. ಇನ್ನು ಮುಂದೆ ಅವರೇ ಆಗ್ತಾರೆ ಅಂತ ಹೇಳಿದ್ದಾರೆ. ಇಷ್ಟು ವಿಷಯಗಳು ಈ ರಾಜ್ಯದ. ಮತ್ತು ನಾಳೆ ಯಾವುದು ಪಂಚರಾಜ್ಯದ ಎಲೆಕ್ಷನ್ ಕೌಂಟಿಂಗು ನಡೆಯೋದ್ರಿಂದ ರಾಜ್ಯದ ಜನ ತುಂಬ ಆಶೋತ್ತರಗಳಾಗಿರ್ತಾರೆ, ಯಾವುದು BJP ಗೆಲ್ಲುತ್ತೆ ಅಂತ. ಮತ್ತು ಒಂದು ಕಡೆ ಕಾಂಗ್ರೆಸ್ನವರು ನಾವೇ ಗೆಲ್ಲೋದು ಅಂತ ಹೇಳ್ತಾರೆ. ಎಲ್ಲಿ ಅವರು ಇನ್ನೂ ಸುದ್ದಿನೇ ಬಿಚ್ಚಿಲ್ಲ ಪಾಪ.
ಯಾರು ಸಿದ್ದರಾಮಯ್ಯ ಹತ್ರ ಈಗ ಯಾರು ಪೇಪರ್ನವರೇ ಒಯ್ತಾ ಇಲ್ಲ. ಪೇಪರ್ನವ್ರು ಏನಾದ್ರು ಹೋಗಿದ್ರೆ ಅವ್ರು ಹೇಳೋರು ನಾವೇ ಗೆಲ್ಲೋದು, 2 ಕ್ಷೇತ್ರಗಳು ನಾವೇ ಗೆಲ್ತೀವಿ ಅಂತ ಹೇಳೋರು. ಆದರೆ ಅವ್ರು ಒಯ್ತಾ ಇಲ್ಲ, ಯಾರೂ ಪತ್ರಕರ್ತರೇ ಒಯ್ತಾ ಇಲ್ಲ. ಯಾಕೆ ಇಲ್ಲ, ಡಿ ಕೆ ಶಿವಕುಮಾರು ಮತ್ತು ಇವರು ಯಾರು ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅವರ ಇಲ್ವೋ ಗೊತ್ತಾಗಲಿಲ್ಲ. ಈ ಥರದ್ದಾಗಿ ಇಷ್ಟು ಹೇಳಿ ನಾನು ನನ್ನ ಮಾತಿನೀಗ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನ್ನ ಈ ಇದನ್ನೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಶೇರ್ ಮಾಡಿ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ಕೈ ಮುಗಿದು ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ.